ಐ ಟಿ ಟಾರ್ಚರ್ ಅಂತ ಹೇಳ್ತಾ ಇದ್ರೆ ಐ ಟಿ ಟಾರ್ಚರಿಂದ ಯಾವತ್ತಾದರೂ ಬೇಸತ್ತು ಏನಾದರೂ ದುಡುಕು ನಿರ್ಧಾರ ತಗೊಳಕ್ಕೆ ಹೋಗಿದ್ರಾ? ಇದೇ 3 ವರ್ಷ ಮುಂದೆ ಇ ಡಿ ರೇಡು ಆಯಿತು, ಐ ಟಿ ರೇಡು ಆಯಿತು. ಆವಾಗ ನಾನು ಇದೇ ಸಿ ಜೆ ರಾಯ್ ಥರ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋದೆ. ಸೂಸೈಡ್ ಮಾಡ್ಕೊಂಡು ಹೋಗಿ ನನ್ನ ಮಕ್ಕಳು ನನ್ನ ಮಕ್ಕಳು ಇದ್ದಾರೆ. ಒಬ್ಬನು 10 ವರ್ಷ, ಇನ್ನೊಬ್ಬನು 9 ವರ್ಷ, ಇನ್ನೊಬ್ಬನು 8 ವರ್ಷ. ಅವ್ರ ಮುಖ ನೋಡಿಬಿಟ್ಟು ನಾನು ಆ ಸೂಸೈಡ್ ಮಾಡೋದನ್ನು ಬಿಟ್ಟು ಇವಾಗ ಬದುಕಿದ್ದೀನಿ. ಅಂದರೆ ಎಷ್ಟು ನೋವಿದೆ ನೀವು ತಿಳ್ಕೊಂಡಿದ್ದೀರ. ಕೋಟ್ಯಾಂತರ ರೂಪಾಯಿ KJ ಬಾಬು ಇಟ್ಕೊಂಡಿದ್ದಾನೆ, ಭಾಳ ಸುಖವಾಗಿದ್ದಾನೆ, ಭಾಳ ಸಂತೋಷವಾಗಿದ್ದಾನೆ. ಇಲ್ಲ, ರಾತ್ರಿ ನಾನು ಮಲಗೋದೆ 3 ಗಂಟೆ 4 ಗಂಟೆ, ಎದ್ದೇಳೋದು 7 ಗಂಟೆ. ನಾನು ಸುಖವಾಗಿಲ್ಲ. ಇವಾಗೇನು ಮಾಡಿಬಿಟ್ಟಿದ್ದೀನಿ, ಇದನ್ನು ಉಳಿಸ್ಕೋಬೇಕು. ಆ ಮಕ್ಕಳ ಮುಖ ಆದರೂ ನೋಡಿ ಉಳಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಉಳಿಸ್ಕೊಳ್ತಾ ಇದ್ದೀನಿ. ಇದು ಬಂದಿರೋ ದುಡ್ಡು ನಾನು ಇದರಲ್ಲಿ 1/3 ದುಡ್ಡು ನನ್ನ ಹತ್ರ ಇರೋದು ನಾನು ಬಡವ್ರಿಗೆ ಕೊಡಬೇಕು. ಮನೆಗಳು 10,000 ಮನೆಗಳು ಕಟ್ಕೊಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ನಾನು ಯಾರಿಂದನೂ 1 ರೂಪಾಯಿ ಸಂಪಾದನೆ ಮಾಡಿಲ್ಲ. ಇದೇ ವಾಹಿನಿಯಲ್ಲಿ ಹೇಳಿದ್ದೀರಾ ಚಿಕ್ಕಪೇಟೆಗೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ. ಹೌದು, ಹೇಳ್ತಾ ಇದ್ದೀನಲ್ಲ. ನಾನು ಇವತ್ತು ಎಲ್ಲಿ ಚೇಂಜ್ ಆಗಿದ್ದೀನಿ? ಚಿಕ್ಕಪೇಟೆಲ್ಲ ಈಗ ಬೆಂಗಳೂರಲ್ಲಿ ನನ್ನ ಅಣ್ಣ ತಮ್ಮಂದರು ಎಲ್ಲಿದ್ದಾರೆ, ಶಿವಾಜಿನಗರ ಆಗಲಿ ಚಿಕ್ಕಪೇಟೆ ಆಗಲಿ, ಇಲ್ಲೆಲ್ಲ ಎಷ್ಟು ಬಡವರು ಇದ್ದಾರೆ. ಅವ್ರಿಗೆಲ್ಲ ನಾನು ಸಹಾಯ ಮಾಡಬೇಕು. ಆದರೆ MLA ಕಂಟೆಸ್ಟ್ ಮಾಡಿ ನಾನು MLA ಆಗಬೇಕಂತ ಆಸೆ ಇಲ್ಲ ನನಗೆ. ಆ ಕನಸು ಹೋಗ್ಬಿಡ್ತು. ಯಾಕೆ? ಯಾವತ್ತು ನನಗೆ ನಮ್ಮ ಜೊತೆಗಿರೋರು ಮೋಸ ಮಾಡಿದ್ರು ಆವತ್ತೇ ನಾನು ಮರ್ತೋಗ್ಬಿಟ್ಟೆ. ಇವಾಗ ನಾನೇನು ಸಾಯಕ್ಕೆ ಮುಂದೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಿ, ನನ್ನ ಹೆಸರು KJ ಬಾಬು ಅಂತ ಸತ್ರೇನು ನನ್ನ ಸ್ಟ್ಯಾಚ್ಯೂ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಒಂದು ಕೆಲಸ ಮಾಡಿಬಿಟ್ಟು ನಾನು ಹೋಗ್ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಅಷ್ಟವರೆಗೂ ನನಗೆ ಸ್ವಲ್ಪ ಅವಕಾಶ ಕೊಡಿ. ನಾನು ಒಂದು 10,000 ಮನೆ ಕಟ್ಕೊಡ್ತಾಯಿದ್ದೀನಿ. ಅದಕ್ಕೆ DC-ಗೂ ಲೆಟ್ರ್ ಕೊಟ್ಟಿದ್ದೀನಿ, ಕಮಿಷ್ನರ್ಗೂ BBMP ಕಮಿಷ್ನರ್ಗೂ ಲೆಟ್ರ್ ಕೊಟ್ಟಿದ್ದೀನಿ, ಪೊಲೀಸ್ ಕಮಿಷ್ನರ್ಗೂ ಲೆಟ್ರ್ ಕೊಟ್ಟಿದ್ದೀನಿ. ಇದೆಲ್ಲ ನಾನು ಸುಳ್ಳು ಹೇಳ್ತಾಯಿಲ್ಲ, ಏನು ಡ್ರಾಮಾ ಮಾಡ್ತಾಯಿಲ್ಲ. ನನಗೆ ಡ್ರಾಮಾ ಸುಳ್ಳು ನನಗೆ ಬರಲ್ಲ. ನನಗೆ ಇದು ನಾನು ಹೇಳೋದಲ್ಲ, ಸತ್ಯ. ಅದಕ್ಕೆ ನಿಮ್ಮ ಮೀಡಿಯಾ ಅವರು ನನಗೆ ಒಂದು ಬೆನ್ನು ನಿಂತು, ನೀವು ದೇವ್ರ ಥರ ನನಗೆ ಹೆಸರು ಕೊಟ್ಟ ದೇವ್ರು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಆ ಬಡವ್ರ ಮುಖ ನೋಡಿ ಅವ್ರಿಗೆಲ್ಲ ಇದು 10,000 ಮನೆಗಳು ಕಟ್ಕೊಡೋಕ್ಕೆ ನೀವೆಲ್ಲ ಸಹಾಯ ಮಾಡಬೇಕಂತ ನಾನು ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ.